ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಇಂದು ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಮುಧೋಳ ನಗರದಲ್ಲಿ ಇರುವ ಬಸವೇಶ್ವರ ವೃತ್ತದ ಮುಂದೆ ರಾಜ್ಯ ಹೆದ್ದಾರಿ ತಡೆಗಟ್ಟಿ ರಾಮಗಿರಿ ಮಹಾರಾಜರಿಂದ ಪ್ರವಾದಿ ಮೊಹಮ್ಮದ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಮತ್ತು ಧರ್ಮ ನಿಂದನೆಯ ಖಂಡಿಸಿ ಇವರಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಮತ್ತು ಮುಫ್ತಿ ಸಲ್ಮಾನ್ ಅಜರಿ ಅವರನ್ನ ತಕ್ಷಣ ಬಿಡುಗಡೆ ಮಾಡಿ ನ್ಯಾಯ ಒದಗಿಸಬೇಕು ಅಂತ ಮುಧೋಳ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಾವೀದ್ ಸಾಂಗ್ಲಿಕರ್ ಮತ್ತು ರಮೀಜ್ ಅಹವಾಲ್ದಾರ್ ಇವರು ಮಾತನಾಡಿ, ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಎಂದು ನಾವು ಸಹೋದರತ್ವ ಭಾವನೆಯಿಂದ ದೇಶದಲ್ಲಿ ಒಂದಾಗಿ ಕೂಡಿ ಹೊಂದಾಣಿಕೆಯಿಂದ ಜೀವನ ಸಾಗಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಸ್ವಾಮೀಜಿ ನಮ್ಮಲ್ಲಿ ಒಡಕು ಉಂಟು ಮಾಡಿ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಕೋಮು ಗಲಭೆ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದ ಕಾರಣ ಇಂಥವರ ಮೇಲೆ ಸರ್ಕಾರ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ನಾವು ಈ ಹೋರಾಟವನ್ನ ಇಲ್ಲೇ ಬಿಡುವುದಿಲ್ಲ, ಮುಂದೆ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಫಜಲ್ ಮೋಮಿನ್ ಆರ್ಟಿಐ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತ ಸಾಮಾಜಿಕ ಹೋರಾಟಗಾರರು ಮುಧೋಳ ಮತ್ತು ಶೇಫಿಕ್ ಬೇಪಾರಿ ಜನತಾ ಸುಲ್ತಾನ್ ಅಧ್ಯಕ್ಷರು ಮುಧೋಳ ಹಾಗೂ ಯಲ್ಲಪ್ಪ ಹೆಗಡೆ ರೈತ ಮುಖಂಡರು ಮುಧೋಳ ಮತ್ತು ಪ್ರಕಾಶ್ ಮಾಂಗ್ ಡಿಎಸ್ಎಸ್ ಮುಧೋಳ ಹಾಗೂ ಶೇಖರ್ ಕಾಂಬ್ಳೆ ಭೀಮ್ ಆರ್ಮಿ ಮುಧೋಳ ಮತ್ತು ರಾಜಭಕ್ಷಿ ಜಮಾದರ್ ಎಸ್ಟಿಪಿಐ ಅಧ್ಯಕ್ಷರು ಮುಧೋಳ ಹಾಗೂ ಇನ್ನೂ ಹಲವಾರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ವೇಳೆಗೆ ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಎದಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಇವತ್ತು ರಾಮಗಿರಿ ಅವರು ಕೋಮಗಲಭೆಯನ್ನು ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಯಾವುದೇ ನಾವು ಕೋಮಗಲಭೆಗೆ ಯಾವುದೇ ರೀತಿ ನಾವು ಅವರಿಗೆ ಅವಕಾಶ ಮಾಡಿಕೊಡಲ್ಲ. ನಾವೆಲ್ಲರೂ ಭಾರತೀಯರು, ಯಾವುದೇ ಸಮಾಜಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡೋರಿಗೆ ನಾವು ಅವಕಾಶ ಮಾಡಿಕೊಡಲ್ಲ. ನಾವೆಲ್ಲರೂ ಭಾರತೀಯರು ಅಂತ ಏನು ಕೋಮಗಲಭೆಯನ್ನು ಸೃಷ್ಟಿ ಮಾಡ್ತಂತ ರಾಮಗಿರಿ ಅವ್ರಿಗೆ ಆದಷ್ಟು ಕಾನೂನು ಮುಖಾಂತರ ಅವ್ರಿಗೆ ಏನೈತಿ ಶಿಕ್ಷಣ ನೀಡಬೇಕು, ಅವ್ರಿಗೆ ಬಂಧನ ಆಗ್ಬೇಕಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ. ಇದು ಅಂಥವ್ರು 100 ಸಲ ಹುಟ್ಟಿ ಬಂದ್ರು, ರಾಮಗಿರಿ ಅಂತ 100 ಸಲ ಹುಟ್ಟಿ ಬಂದ್ರು ಈ ದೇಶನ್ನ ಹಿಂದೂ ಮುಸ್ಲಿಮನ್ನ ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಹಿಂದೂ ಮುಸ್ಲಿಮರು ಒಕ್ಕಟ್ಟರು. ಯಾವತ್ತು ನಮ್ಮ ಈ ಭಾರತಕ್ಕಾಗಿ ಮುಸ್ಲಿಮರು ಪ್ರಾಣವನ್ನು ತಮ್ಮ ಬಲಿದಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಯಾವತ್ತು ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಕ್ಕಟ್ಟಾಗಿ ಶಾಂತ ರೀತಿಯಾಗಿ ನಾವು ಕಾಯ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾ ಈ ಸಮಾಜಕ್ಕೆ ತಿಳಿಸುತ್ತೇನೆ. ನಮಸ್ತೆ. ಶಫೀಕ್ ಎಂ ಬೇಪಾರಿ, ಜನತಾ ಸುಲ್ತಾನ್ ಅಧ್ಯಕ್ಷರು. ಇವತ್ತಿನ ದಿವಸ ನಾವು ಮುಧೋಳ ತಾಲೂಕು ವತಿಯಿಂದ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಪ್ಪ ಅಂತಂದ್ರೆ, ಒಂದು ರಾಮಗಿರಿ ಮಹಾರಾಜರು ನಮ್ಮ ಮುಸ್ಲಿಂ ಧರ್ಮದ ಮೊಹಮ್ಮದ್ ಪೈಗಂಬರ್ ಆದಂತಹ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವಹೇಳನಕಾರಿ ಮಾತನಾಡಿದ್ದಾರೆ. ಅವರನ್ನು ಕಠಿಣ ಶಿಕ್ಷೆಗೆ ಒಳಗಾಗಬೇಕು, ಅವರನ್ನು ಬಂಧನ ಮಾಡ್ಬೇಕಂತಂದ್ಬಿಟ್ಟು ಇವತ್ತಿನ ದಿವಸ ನಾವು ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡಿದ್ದೇವೆ. ಅದೇ ರೀತಿಯಾಗಿ ಏನೂ ಮಾಡದಂತಹ ಮುಸ್ಲಿಂ ಸಮುದಾಯವನ್ನು ಎಚ್ಚರಿಕೆ ಮಾಡುವಂತ ಧರ್ಮಗುರುಗಳಾದಂತಹ ಮೌಲಾನಾ ಮುಫ್ತಿ ಅಜರಿ ಅವರಿಗೆ 7 ತಿಂಗಳಿಂದ ಇವತ್ತಿನ ದಿವಸ ಜೈಲನ್ನು ಅನುಭವಿಸುತ್ತಿದ್ದಾರೆ. ಅವರು ಯಾವುದೇ ಒಂದು ತಪ್ಪು ಮಾಡಿರುವುದಿಲ್ಲ. ಸುಳ್ಳು ಕೇಸು ಹಾಕಿರುವಂತ ಅಲ್ಲಿಯ ರಾಜ್ಯ ಸರ್ಕಾರ ಆದಷ್ಟು ಬೇಗ ಅವರನ್ನ ಬಿಡುಗಡೆ ಮಾಡ್ಬೇಕಂದ್ಬಿಟ್ಟು ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಮುಸ್ಲಿಂ ಸಮಾಜಗಳ ಮೇಲೆ ಹಲವಾರು ಅನ್ಯಾಯಗಳಾಗ್ತಾ ಇದ್ದಾವೆ. ಆ ಅನ್ಯಾಯಗಳ ವಿರುದ್ಧ ಇವತ್ತು ಯಾವ ಸರ್ಕಾರ ಕೂಡ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಯಾಕಪ್ಪ ಅಂತಂದ್ರ, ಇವತ್ತು ಉದಾಹರಣೆಗೆ ಕರ್ನಾಟಕದಲ್ಲಿ ಕಲ್ಲಡ್ಕ ಪ್ರಭಾಕರ್ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆನೂ ಒಂದು ಅವಹೇಳನವಾಗಿ ಒಂದು ಹೇಳಿಕೆ ನೀಡಿದ್ರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನೂಪುರ್ ಶರ್ಮಾ ಅವರು ಕೂಡ ಒಂದು ನಮ್ಮ ಧರ್ಮ ಮೊಹಮ್ಮದ್ ಪೈಗಂಬರ್ಗಳ ಮೇಲೆ ಅವಹೇಳನವಾಗಿ ಮಾತಾಡೋದು, ಅವಾಗೂ ಕೂಡ ಯಾವುದೇ ಕೂಡ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅದೇ ರೀತಿ ಪ್ರಜ್ಞಾ ಠಾಕೂರ್ ಅವರು ಕೂಡ ಮುಸ್ಲಿಂ ಧರ್ಮಗಳ ಬಗ್ಗೆ ಅವಾಗ ಒಂದು ಹೇಳಿಕೆಯನ್ನು ವಿರುದ್ಧವಾಗಿ ಹೇಳ್ತಾ ಇರ್ತಾರೆ, ಅವಾಗೂ ಯಾವುದೇ ಕೂಡ ಅವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲ್ಲ. ಯಾಕೆ ಇವತ್ತಿನ ದಿವಸ ಈ NDA ಸರ್ಕಾರ ತಾರತಮ್ಯ ಮಾಡ್ತಾ ಇದೆ, ಮೋದಿಯ ಸರ್ಕಾರ ಇವತ್ತು ತಾರತಮ್ಯ ಮಾಡ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವತ್ತಿನ ದಿವಸ ಇದು ಮಾತ್ರ ಬಾಯಿಂದ ಹೇಳಲು ಮಾತ್ರ, ಅಥವಾ ಇದು ಸಾರ್ವಜನಿಕರಿಗೆ ಎಲ್ಲಾ ಜಾತ್ಯತೀತ ಇವತ್ತು ಭಾರತೀಯರಿಗೆ ಇದು ಅನ್ವಯ ಆಗುತ್ತಾ ಅಂದ್ಬಿಟ್ಟು ಇವತ್ತಿನ ದಿವಸ ನನ್ನ ಪ್ರಶ್ನೆಯಾಗಿದೆ. ಯಾಕಪ್ಪ ಅಂತಂದ್ರ, ಆದಷ್ಟು ಬೇಗ ಈ ರಾಮಗಿರಿ ಮಹಾರಾಜರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ನಮ್ಮ ಮುಫ್ತಿ ಸಲ್ಮಾನ್ ಅಜರಿ ಅವರಿಗೆ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಬೇಕು ಅನ್ನುವಂತ ಇವತ್ತಿನ ದಿವಸ ನಮ್ಮ ಈ ಪ್ರತಿಭಟನೆ ಮೂಲಕ ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಾಜಭಕ್ಷಿ ಜಮಾದಾರ್, SDPI ಪಾರ್ಟಿಯ ಈ ಮುಧೋಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು.